ರೀತಿ ಒಂದು ಯಾವುದೋ ಒಂದು ಜನರಿಂದ ಮಾಹಿತಿ ಪಡ್ಕೊಂಡು ನೀವು ಒಂದು ಸಕ್ಸಸ್ ಆಗಿ ನಿಭಾಯಿಸಿರುವಂಥ ಒಂದು ಆಪರೇಷನ್ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್, ಒಂದು ಬ್ರೀಫ್ ಆಗಿ? ನೋಡಿ, ಈಗ ನಾನು ಈ KG ಹಳ್ಳಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದ್ದೆ. ಓಕೆ. KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಎಲ್ಲ ಬಡವರು, ಕೂಲಿ ಕಾರ್ಮಿಕರು ಇಂಥವ್ರು ವಾಸ ಮಾಡ್ತಾ ಇದ್ದಂಥ ಜಾಗ. ತುಂಬಾ ಶೋಷಣೆಗೊಳಗಾಗಿದ್ದಂಥ ಜನಗಳೇ ವಾಸ ಮಾಡ್ತಾ ಇದ್ದಿದ್ದು ಹೆಚ್ಚಿನವರು. ಈ ಅದರೊಳಗೂ ಕೊಳಚೆ ಪ್ರದೇಶಗಳಲ್ಲಿ ಅಲ್ಲಿ ತುಂಬಾ ನೋವು ತಿಂತ ಇದ್ದವರು ಆ ಭಾಗದ ಮಕ್ಕಳು ಮತ್ತೆ ಮಹಿಳೆಯರು, ಹೆಂಗಸರು. ನಾವು ಅವ್ರಿಗೆಲ್ಲ ಮಾಡ್ತಾ ಇದ್ವಿ, ಏನ್ ಸರ್ ನೀವು ಇಲ್ಲಿ ಕಳ್ಬಟ್ಟಿ ನಿಲ್ಸಕ್ಕಾಗಲ್ವ ಅಂತ ಸಭೆಗಳಲ್ಲಿ ಹೇಳೋರು. ದುರಂತ ಏನು ಅಂದ್ರೆ ಆ ಎಲ್ಲಾ ದಂಧೆಗಳನ್ನು ನಡೆಸ್ತಾ ಇದ್ದಂತ ವ್ಯಕ್ತಿಗಳು, ರಾಜಕಾರಣಿಗಳು ಬಹಳ ಹತ್ರ ಇದ್ರು, ಭಯ ಬೀಳ್ತಾ ಇದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಕೋಮು ಗಲಭೆ ಸೃಷ್ಟಿ ಮಾಡ್ಬಿಡ್ತಾ ಇದ್ರು. ಈ ಕಾಲಘಟ್ಟದಲ್ಲಿ ನಾವೇನ್ ಮಾಡಿದ್ವಿ, ಮಹಿಳೆಯರಿಗೆ ಆಯ್ಕೆ ಮಾಡಿ ಯಾರ್ಯಾರು ನನ್ನ ಗಂಡ ಹೊಡಿತಾನೆ ಬಡಿತಾನೆ ಅಂತ ಬಂದವ್ರು ಕಂಪ್ಲೇಂಟ್ ತಗೊಂಡು ಬಂದಾಗ ಅವ್ರನ್ನೆಲ್ಲ ನಾವು ಮಾತಾಡಿಸಿ ಅವ್ರ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ವಿ. ನಿನ್ ಗಂಡ ಕುಡಿತಾನಲ್ವಾ, ಎಲ್ಲೆಲ್ಲಿ ಇಟ್ಟಿದ್ದಾರೆ ಇದೆಲ್ಲ ಕೊಡ್ಬೇಕಲ್ಲ, ಈ ಲಾರಿಗಳಲ್ಲಿ ಬಂದು ಟ್ಯೂಬ್ಗಳಲ್ಲಿ ಬಂದು ಅನ್ಲೋಡ್ ಆಗುತ್ತಲ್ಲ, ಅದನ್ನ ನೀವು ನಮ್ಗೆ ಹೇಳ್ಬೇಕಲ್ಲ ಸರ್, ನೀವು ಪೊಲೀಸ್ನವರೇ ಬರ್ತಾರೆ ಸರ್, ನಾವು ಏನ್ ಮಾಡೋದು ಅಂತ. ಅದಕ್ಕೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ನೀವು ಮಾಹಿತಿ ಕೊಡಿ, ನಾನು ಅಟ್ಯಾಕ್ ಮಾಡ್ತೀನಿ ಅಂತ. ನಾನು ಒಂದ್ ದಿವಸ ಕೂತಿದ್ದೀನಿ 9:30 ಗಂಟೆ. ನನ್ನ ಜೊತೆ ಒಬ್ರು ಕಾನ್ಸ್ಟೇಬಲ್ ರಾಮಾಂಜನೇಯ ಅಂತ ಈಗಲೂ ನನ್ನನ್ನು ಮಾತಾಡಿಸ್ತಾ ಇರ್ತಾರೆ ಅವರು. ಅವರು ನಾನು ಅಲ್ಲಿ ಏನೋ ಬರಿತಾ ಕೂತಿದ್ವಿ, ಫೋನ್ ಬಂತು, ಸರ್ ಒಂದು ಲಾರಿ ತುಂಬಾ ಕಳ್ಬಟ್ಟಿ ಸರ್ ಅನ್ಲೋಡ್ ಆಗ್ತಾ ಇದೆ ಸರ್, KG ಹಳ್ಳಿ ನಾಗವಾರ ಹತ್ರ ಇಂಥ ಲಾರಿ ಸರ್, ತುಂಬಾ ಜನ ಇದ್ದಾರೆ ಅವರು ಅಂತ. ನಾವಿಬ್ಬರೇ ಹೋದ್ವಿ, ಮೋಟರ್ ವೆಹಿಕಲ್ ನಾನು ಹೋದೆ. ನಮ್ಮನ್ನು ನೋಡಿ ಲಾರಿ ನಮ್ಮ ಮೇಲೆ ಹತ್ತಿಸ್ಕೊಂಡ್ ಬಂದ್ಬಿಟ್ಟ, ಮೋಟರ್ ಬೈಕ್ ಶಬ್ದಕ್ಕೆ ಎಸ್ಕೇಪ್ ಆಗ್ಬಿಟ್ಟ. KG ಹಳ್ಳಿ ಎಲ್ಲ ಸ್ಲಮ್ಮು, ಈ ತರ ಮನೆಗಳೆಲ್ಲ ಬೆಳೆದಿಲ್ಲ. ಟ್ಯಾನ್ರಿ ರಸ್ತೆಯಲ್ಲಿ ಬಂದ, ನಾವು ಚೇಸ್ ಮಾಡ್ತಾ ಇದ್ದೀವಿ, ಈ ಕಲ್ಲುಗಳು ಇಟ್ಕೊಂಡಿದ್ರು ಲಾರಿಲಿ, ಕಲ್ಲುಗಳಲ್ಲಿ ಒಗೆಯಕ್ಕೆ ಶುರು ಮಾಡಿದ್ರು, ಅಟ್ಯಾಕ್ ಮಾಡ್ಕೊಂಡು ಆಮೇಲೆ ಖಾರ ಪುಡಿ ಎಸೆಯೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ನಾವು ಆದ್ರೂ ಬಿಡದೆ ಹೋಗ್ತಾ ಇದ್ವಿ. ಕಳ್ಳುಬಟ್ಟಿ ಸಾರಾಯಿನ ಈ ಲಾರಿ ಟ್ಯೂಬ್ಗಳಲ್ಲಿ ತುಂಬಿಸ್ಕೊಂಡು ಬರ್ತಾ ಇದ್ರು. ಆ ಲಾರಿ ಟ್ಯೂಬ್ ಹರಿದ್ಬಿಟ್ಟು ಕಳ್ಳುಬಟ್ಟಿ ಸಾರಾಯಿನ ಬಿಟ್ಬಿಡೋದು. ಅಂದ್ರೆ ನಮ್ಮ ಕಣ್ಣಿಗೆ ಎರಚುತ್ತದು, ರೈಡ್ ಮಾಡಕ್ ಆಗೋದಿಲ್ಲ. ಆದ್ರೂ ರೈಡ್ ಮಾಡಿದ್ವಿ. ಇನ್ನು ನಾವು ಹಿಡಿಬೇಕಾದ್ರೆ ಫೈರಿಂಗ್ ಮಾಡಬೇಕು. ನಾನು 80ರ ದಶಕದಲ್ಲೇನೆ ರಿವಾಲ್ವರ್ ಇಟ್ಕೊಂಡು ಓಡಾಡ್ತಾ ಇದ್ದಂತ ಪೊಲೀಸ್ ಅಧಿಕಾರಿ. ಕೆಲವು ಪೊಲೀಸರು ನಗೋರು, ಏನಕ್ಕೆ ಭಯ ಬೀಳ್ತೀರ ನೀವು, ಪೊಲೀಸ್ ಅಧಿಕಾರಿ ರಿವಾಲ್ವರ್ ಇಟ್ಕೊಂಡು ಈಗ ನೋಡಿರೋದು ಪಾರ್ಟ್ ಆಫ್ ಯೂನಿಫಾರ್ಮ್, ರಿವಾಲ್ವರ್ ಇಲ್ಲದೆ ಓಡಾಡಂಗೆ ಇಲ್ಲ ಅಧಿಕಾರಿಗಳು. ನಾವು ಹೋಗ್ಬೇಕಾದ್ರೆ ನನ್ನ ಜೊತೆ ಇದ್ದಂತ ಕಾನ್ಸ್ಟೇಬಲ್ ಅವ್ರು ರಾಮಾಂಜನೇ ಅಂತ, ಅವ್ರು ಹೇಳಿದ್ರು, ಸರ್ ಫೈರಿಂಗ್ ಮಾಡಿಲ್ಲ ಅದನ್ನು ಇಲ್ಲಲ್ಲ ಅಂತ. ನಾನು ನಂದು 2ನೇ ಪೊಲೀಸ್ ಸ್ಟೇಷನ್ ಅದು, ನಾನು ಸೇರಿ ಸ್ವಲ್ಪ ದಿವಸಕ್ಕೆ KG ಹಳ್ಳಿ ಪೊಲೀಸ್ ಸ್ಟೇಷನ್. ರಿವಾಲ್ವರ್ ತೆಗೆದೆ, ಲಾರಿಗೆ ಫೈರ್ ಮಾಡಿದೆ. ಫೈರಿಂಗ್ ಮಾಡಿದಾಗ ಫೈರ್ ಮಾಡ್ತಾ ಇದ್ದಾರೆ ಅಂತೇಳಿ ಅವನು ಅಡ್ಡಾದಿಡ್ಡಿ ಎಲ್ಲೋ ಹೋದ, ಒಂದು ರಸ್ತೆಗೆ ಹೋದ, ವಾಪಸ್ ಬರೋಕ್ಕಾಗಲ್ಲ, ನಾವು ಫೈರಿಂಗ್ ಮಾಡ್ತಾ ಇದ್ದೀವಿ, ಹೆದರ್ಕೊಂಡು ಲಾರಿ ಬಿಟ್ಬಿಟ್ಟು ಓಡೋಗ್ಬಿಟ್ರು. ಒಬ್ಬನ ಹಿಡಿದ್ವಿ. ಒಳಗಡೆ 20 ಟ್ಯೂಬ್ಗಳ ಕಳ್ಳಬಟ್ಟಿ ಸಾರಾಯಿ, 20 ಟ್ರ್ಯಾಕ್ಟರ್ ಟ್ಯೂಬಲ್ಲಿ ಎಷ್ಟು 1,000 ಲೀಟರ್ ಆಗ್ಬೋದು, 2,000 ಲೀಟರ್ ಆಗ್ಬೋದು, 20 ಟ್ಯೂಬ್ ಕಳ್ಳಬಟ್ಟಿ ಸಾರಾಯಿ. ಈ ಮೇಡಿ ಮಲ್ಸಂದ್ರ ಈ ಕಡೆಯಿಂದ ತಂದು ಇಲ್ಲಿ ಮಾರೋರು. ಈ ಕಳ್ಳಬಟ್ಟಿ ಸಾರಾಯಿ ದುರಂತದಲ್ಲಿ 100 ಜನ ಸತ್ತಿದ್ದಾರೆ, ಆದ್ರೂ ಅದನ್ನು ಕುಡಿಯೋರು. ಈ ಮಾಹಿತಿ ಕೊಟ್ಟಿದ್ದು ನನಗೊಂದು ಹೆಣ್ಣು ಮಗು, ಅದೇ ನಂದಿರೋರು ಮನೆಯಲ್ಲಿ. ಆ ಹೆಣ್ಣು ಮಗು ನನಗೆ ಕೊಟ್ಟಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಆಕೆಗೆ ನಾನು ಈಗ ಹೋಗ್ತಾ ಇದ್ದೀನಿ ಇವಾಗ ಅಂದ್ರೆ, ಸಾರು ಹಿಡಿಬೇಕು ಸಾರ್, ನನಗೆ ಅವಳು ಹೇಳಿದ ಮಾತು ಇನ್ನೂ ನೆನಪಿದೆ, ನೀವು ಹೋಗಿ ಹಿಡಿಬೇಕು ಸಾರ್, ಎಲ್ಲ ಪೊಲೀಸ್ನವ್ರು ಹಂಗೆ ಬಂದು ದುಡ್ಡು ಇಸ್ಕೊಂಡು ಬಿಟ್ಬಿಡ್ಬಾರ್ದು ಸರ್. ಅದು ನನ್ನ ಮನಸ್ಸಲ್ಲಿ ಹೆಂಗಿತ್ತು ಅಂದ್ರೆ, ನಾವು ಹಿಡಿದಾಗ ಅವಳು ಮಾರನೇ ದಿವಸ ನನಗೆ ಒಂದು 2-3 ದಿವಸ ಆದ್ಮೇಲೆ ಒಂದು ಫೋನ್ ಮಾಡಿದ್ಲ ಹೆಂಗ್ಸು. ಸರ್ ತಮಿಳಲ್ಲಿ ಮಾತಾಡ್ತಾ ಇದ್ಲ ಹೆಂಗ್ಸು, ತಮಿಳಲ್ಲಿ ಮಾತಾಡಿ ಹೇಳೋದು, ಬಹಳ ನಿಮಗೆ ಧನ್ಯವಾದಗಳು, ನೀವು ಬಿಟ್ಬಿಡ್ತೀರ ಅನ್ಕೊಂಡೆ, ಹಿಡ್ದಿದ್ದೀರಿ ಸರ್, ಈ ಥರ ಬಂದಾಗ ನಾನು ಕೊಡ್ತೀನಿ, ಕೊಡಮ್ಮ ನೀನು ಅಂತ. ನಿನಗೆ ನಾನು ದುಡ್ಡು ಕೊಡ್ತೀನಿ ಬಾ ಅಂದೆ.
ನೀವು ಹಿಡಿದ್ರಲ್ಲ ಸರ್, ಅದೇ ಸಂತೋಷ. ಸರ್ ಇದೊಂದು ಘಟನೆ ಆಯ್ತು. ಇದ್ರ ಜೊತೆಗೆ ಇನ್ನೊಂದು ಒಂದು ಘಟನೆ ಹೇಳಿ ಸರ್. ನೀವು 30 ವರ್ಷ ಪೊಲೀಸ್ ಆಫೀಸರ್ ಆಗಿ ಸರ್ವಿಸ್ ಮಾಡಿದ್ದೀರಿ. ಈ 30 ವರ್ಷದಲ್ಲಿ ನನಗೆ ತುಂಬಾ ನಾ ಪೊಲೀಸ್ ಆಗಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ನನಗೊಂದು ಆತ್ಮತೃಪ್ತಿ ಇಂಥ ಒಂದು ಸಕ್ಸಸ್ ಇಂದ ಈ ಒಂದು ಆಪರೇಷನ್ ಇಂದ ಸಿಕ್ತು ಅಂತ ಒಂದು ಇನ್ಸಿಡೆಂಟ್ ಸರ್, ಟಾಪ್ ಅಲ್ಲಿರೋದು ನೀವು ಆಪರೇಷನ್ ಮಾಡಿರೋದ್ರಲ್ಲಿ. ಅಲ್ಲ, ನಾನು 30 ವರ್ಷ ಸರ್ವಿಸ್ ಮಾಡಿ ವೃತ್ತಿ ಸಂತೃಪ್ತಿ ಸಿಗುತ್ತಾ ಅಂತ ಯಾರಾದರೂ ಕೇಳ್ತಾರೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ನನಗೆ ಯಾರಾದರೂ ಕೇಳ್ತಾರೆ ನಿಮ್ಗೆ ಎಷ್ಟು ಪರ್ಸೆಂಟು ವೃತ್ತಿ ಸಂತೃಪ್ತಿ ಸಿಕ್ಕಿದೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂತ ಕೇಳ್ತಾರೆ, ನನಗೆ 100ಕ್ಕೆ 100 ಭಾಗ ಆ ಸಂತೃಪ್ತಿ ನನಗೆ ಸಿಕ್ಕಿದೆ. ಆ ಸಂತೃಪ್ತಿ ನನಗೆ ಯಾಕೆ ಸಿಕ್ಕಿದೆ ಅಂದರೆ, ನನ್ನ ಪ್ರತಿ ಕಾರ್ಯಾಚರಣೆ, ಯಶಸ್ವಿ ಕಾರ್ಯಾಚರಣೆಗಳಲ್ಲಿ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಸು ಹೆಂಗ್ ಕೊಡೋರು ಅಂದರೆ ಜೀವದ ಹಂಗನ್ನ ತೊರೆದು ಕೆಲಸ ಮಾಡ್ತಾ ಇದ್ರು. ನಾವು ಮಾಡ್ತೀವಿ, ನಮಗೆ ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು, 2000 ಲೀಟರ್ಗಳ ಕಳ್ಳಬಟ್ಟಿ ಸಾರಾಯಿಗೆ ಸಾಗಾಣಿಕೆಗೆ ಯೂಸ್ ಮಾಡ್ತಾ ಇದ್ದಂಥ ಲಾರಿಗೆ ಆಗ 1 ಲಕ್ಷ ರೂಪಾಯಿ ಇತ್ತು, 2 ಲಕ್ಷನ 1 ಲಕ್ಷ ಇತ್ತು. ಅದು ಆಮೇಲೆ ಈ ಕಳ್ಳಬಟ್ಟಿ ದುರಂತಗಳಿಂದ ಸಾಯೋದನ್ನ ತಪ್ಪಿಸಿದಂಥ ಸಂತೃಪ್ತಿ ಇತ್ತು. ಜನಗಳು ಅಪ್ರಿಷಿಯೇಟ್ ಮಾಡಿದ್ರು. ಬೆಂಗಳೂರು ನಗರದ ಸಂಜೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸಲ್ಲಿ ನ್ಯೂಸ್ ಕ್ಯಾರಿ ಆಯಿತು. ಹೆಡ್ಲೈನ್ಸಲ್ಲಿ ಇದು ಕಳ್ಳಬಟ್ಟಿ ಸಾರಾಯಿಗೆ ಬೆನ್ನತ್ತಿ ಹಿಡಿದಂಥ ಪೊಲೀಸ್ ಅಧಿಕಾರಿ ಅಂತ ಫ್ರಂಟ್ ಪೇಜಲ್ಲಿ ಬಂತು, ಎಲ್ಲ ಬಂತು. ಜೀವದ ಹಂಗ್ ತೊರೆದು ನಾವು ಹೋಗಿದ್ದವ್ರು ಒಂದು ಕಲ್ಲು ಬಿದ್ರೆ ಸಾಕಲ್ಲ, ನಾವು ಸಾಯೋಂತ ಇದ್ರಂತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಕೊಟ್ಟಂತ ರಿವಾರ್ಡು ನಿಮ್ಗೆ ಆಶ್ಚರ್ಯ ಆಗ್ಬೋದು. 100 ರೂಪಾಯಿ ರಿವಾರ್ಡ್ ಕೊಟ್ರಾಗ, ಅವತ್ತು 100 ರೂಪಾಯಿ ರಿವಾರ್ಡು ಕಳ್ಳಬಟ್ಟಿ ಸಾರಾಯಿ ನನಗೂ ನನ್ನ ಕಾನ್ಸ್ಟೇಬಲ್ಗೂ ಸೇರಿ 100 ರೂಪಾಯಿ ರಿವಾರ್ಡ್ ಕೊಟ್ರು. ಅಂದ್ರೆ ರಿವಾರ್ಡ್ಗಿಂತ ಮುಖ್ಯ ಆ ತೃಪ್ತಿ ಇತ್ತಲ್ಲ, ಹಿಡಿದೆ ಅನ್ನೋದೊಂದು ತೃಪ್ತಿ ಇತ್ತಲ್ಲ ಅದು. ಮತ್ತೆ ಹೆಣ್ಮಗು ನನಗೆ ಫೋನ್ ಮಾಡಿ ನನ್ನನ್ನು ಪ್ರಶಂಸೆ ಮಾಡಿದ್ದು. ಆ ಪ್ರಶಂಸೆ ಮಾಡಿದ್ದಿದೆಯಲ್ಲ ಸರ್, ನಾನು ಕೊಡ್ತೀನಿ ಇನ್ಮೇಲೆ ನಿಮಗೆ ಮಾಹಿತಿ ಅಂತ. ಅದೇ ಹೆಣ್ಮಗು ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಆಗಾಗ ಹೆಂಗಸು ಯಾರೋ ಫೋನ್ ಮಾಡಿ, ಸರ್ ನಾನು ಕೂಲಿ ಕೆಲಸ ಮಾಡೋದು, ನನ್ಗೆ ಮಾಮ ಕಾಸ್ಟ್ ಇಲ್ಲ ಸರ್, ನನ್ಗೆ ಇದನ್ನು ನೀವು ಬಿಡಬಾರ್ದು ಅಂತ. ಆಮೇಲೆ ಒಂದ್ಸಲಿ ನನಗೊಂದು ಮಾಹಿತಿ ಕೊಟ್ಟರು, ಸರ್ ಇಂಥ ಕ್ರಾಸಲ್ಲಿ ಇಂಥ ಮನೆಯೊಳಗಡೆ 50 ಟ್ಯೂಬಲ್ಲಿ ಕಳ್ಳಬಟ್ಟಿ ಸಾರಾಯಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ, ನೀವು ಮುಟ್ಟಕ್ಕಾಗಲ್ಲ. KG ಬಾಗ್ಲೂರು ಲೇಔಟಲ್ಲಿ. ಯಾಕೆ ಮುಟ್ಟಕ್ಕಾಗಲ್ಲ ಅಂದರೆ, ಯಾರು ಮಾರಾಟ ಮಾಡ್ತಾಳಲ್ಲ ಫುಲ್ ಅಲ್ಲಿ ಆಕೆ ಅನಭಿಷಿಕ್ತ ಇದು ರಾಣಿ, ಅವಳ ಹಿಂದೆ ಆ ಭಾಗದ ಶಾಸಕರು, ರಾಜಕಾರಣಿ, ಮಂತ್ರಿಗಳಿದ್ದಾರೆ, ಅವರೇ ಬಂದ್ಬಿಡ್ತಾರೆ ನಿಮ್ಮನ್ನ ಅಂತ ಮಾಹಿತಿ ಕೊಟ್ಲು. ನಾನು ಆ ಮಾಹಿತಿ ಕೊಟ್ಟಾಗ ಅಲ್ಲಿ ಹೋದಾಗ ನನಗೆ ಆ ಮನೆ ಪತ್ತೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಈ ಶ್ವಾನದಳ ಡಾಗ್ ಸ್ಕ್ವಾಡ್ ಎಲ್ಲ ತಗೊಂಡೋಗಿದ್ರೆ ಆಗಿರೋದೇನೋ, ಈ ಸ್ವಲ್ಪ ಆಗೆಲ್ಲ ಕಷ್ಟ ಇತ್ತು ನಮಗೆ ಅದನ್ನು ತರಿಸೋದು, ಇದೆಲ್ಲ ಪತ್ತೆ ಮಾಡೋಕ್ಕಾಗಲಿಲ್ಲ. ವಾಪಸ್ ಬಂದೆ. ನೀನು ಹಿಂಗೆ ಹೇಳಿದ್ರೆ ಆಗಲ್ಲಮ್ಮ, ಮನೆಗೆ ಗುರುತು ಮಾಡಬೇಕು ನೀನು. ಸರ್ ನನ್ನ ಮನೆ ಗುರುತು ಮಾಡೋದು ನನ್ನ ಸಾಯಿಸ್ಬಿಡ್ತಾರೆ, ನೆಕ್ಸ್ಟ್ ಟೈಮ್ ನೀವು ಮಾಹಿತಿ ಕೊಡ್ತೀನಿ ಸರ್. ನಾನು ಹೆಂಗೆ ಕೊಡ್ತೀಯ ಅಂದರೆ, ಆ ಮನೆ ಡೋರ್ಗೆ ಒಂದು ಇಂಟು ಮಾರ್ಕ್ ಹಾಕಿರ್ತೀನಿ ಸರ್, ಆ ಮನೆ ರೈಡ್ ಮಾಡಿ ಅಂತ. ಆ ಸ್ಲಮ್ಮಲ್ಲಿ ರಸ್ತೆ ಹೇಳ್ತೀನಿ, ಆ ಮನೆಗೆ ಒಂದು ಇಂಟು ಮಾರ್ಕ್ ಹಾಕಿರ್ತೀನಿ, ನಿಮಗೆ ದಾಳಿ ಮಾಡ್ಬೇಕಲ್ಲಿ ಅಂತ. ಒಂದು ವಾರದಲ್ಲೇ ಕೊಟ್ಲು. ಒಂದು ಮನೆಗೆ ಇಂಟು ಮಾರ್ಕ್ ಹಾಕಿದ್ವಿ. ನಮ್ಮ ಪೊಲೀಸ್ನನ್ನೆಲ್ಲ ಕರ್ಕೊಂಡದೆ. ಏನ್ ಅಲ್ಲಿ ಹೋದ್ರೆ ಜನ ಸೇರ್ಕೊಂಡ್ಬಿಟ್ಟು ಏನೋ ಬಂದಿದ್ದಾರೆ, ರೈಡ್ ಮಾಡ್ತಾರೆ ಪೊಲೀಸ್ನವರು ಅಂತ. ಆ ಮಾರಾಟ ಮಾಡ್ತಾ ಇದ್ಲಲ್ಲ, ಅವಳಿಗೂ ಓವರ್ ಕಾನ್ಫಿಡೆನ್ಸು, ನಮ್ಮ ಜಾಗನ ಹಿಡಿಯಕ್ಕೆ ಆಗಲ್ಲ ಅಂತ. ಸೀದಾ ಈ ಮನೆ ಇದೆ, ಬೀಗ ಹಾಕಿದೆ, ಹೊಡೀರಿ ಬೀಗ ಅಂದೆ. ಸರ್ ಯಾರ್ದೋ ಮನೆ ಬೀಗ ಹೊಡೆದ್ರೆ ಹೆಂಗೆ ಸರ್ ಅದ್ರು ಪೊಲೀಸ್ನವರು, ಹೊಡೀರಿ ನೋಡೋಣ ಅಂತ. ಹೊಡೆದ್ರೆ 50 ಟ್ಯೂಬ್ ಕಳ್ಳಬಟ್ಟಿ ಸರ್. 50 ಟ್ಯೂಬ್. ಅವಳು ಮಾರಾಟ ಮಾಡೋಳು ನಡ್ಗೋಗ್ಬಿಟ್ಲು. ಕ್ವೀನು ಕಳ್ಳಬಟ್ಟಿ ಸಾರಾಯಿ ಆ ಏರಿಯಾದಲ್ಲಿ. ಅವಳಿಗೆ ರೋಡಿಸಮ್ ಗೊತ್ತಿತ್ತು, ಪೊಲಿಟಿಷಿಯನ್ಸ್ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು. ನಾನು ರೈಡ್ ಮಾಡಿದಾಗ ಪೊಲೀಸ್ನವ್ರು ಅಲರ್ಟ್ ಆದ್ರು ಮೊದಲಿಗೆ, ಯಾಕಂದ್ರೆ ನನಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿ ಆ ಬೀಟ್ನವ್ರಿಗೆ ನಾವು
ಕ್ರಮ ತೆಗೆದುಕೊಳ್ತೀವಲ್ಲ, ಹಾ. ನಿನ್ನ ಬೀಟಲ್ಲಿ ಹಿಂಗಾಗಿದೆ, ನೀನು ಮಾಹಿತಿ ಕೊಟ್ಟಿಲ್ವಲ್ಲ, ನಿನ್ನ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಬಾರ್ದು, ಶಿಸ್ತಿನ ಕ್ರಮ, ಅವನ ಕೆಲ್ಸಕ್ಕೆ ಕೂತು ಬರುತ್ತೆ, ಅವ್ರು ಅಲರ್ಟ್ ಮಾಡಿ ಎಲ್ಲ ಒಂದು ಕಡೆಯಿಂದ ನಿಲ್ಸಕ್ಕೆ ಶುರು ಮಾಡೋದು. ಇದು ಸರ್ ಆಪರೇಷನ್ ಅಂದ್ಮೇಲೆ ನಿಮಗೆ ಕ್ವೀನ್ ಅಂತಂದಲ್ವಾ ವ್ಯಾಪಾರಸ್ಥೆ ಅವ್ರ ಕಡೆಯಿಂದ ಏನು ನಿಮಗೆ ಒತ್ತಡಗಳೇನು ಬರಲಿಲ್ಲ? ನನಗೆ ರಾಜಕಾರಣಿಗಳ ನೋಡಿ, ನನ್ನ 30 ವರ್ಷ ಸೇವಾವಧಿಯಲ್ಲಿ ರೌಡಿಗಳ ಮೇಲೆ ಬಿದ್ದಾಗ, ಈ ದಂಧೆಕೋರರ ಮೇಲೆ ಬಿದ್ದಾಗ ರಾಜಕಾರಣಿಗಳು ಒಂದು ಸಣ್ಣ ಪ್ರಯತ್ನ ಮಾಡಿರೋರು ಅಷ್ಟೇ. ರಾಜಕಾರಣಿಗಳು ನನ್ನನ್ನು ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ, ರೌಡಿಗಳು ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ. ಯಾವುದೇ ಒತ್ತಡಗಳು ಬೇರೆಯವ್ರಿಗೆ ಹಾಕೋರೇನೋ, ನನಗೆ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ನನ್ನ ಮೇಲಿದ್ದಂಥ ಅಧಿಕಾರಿಗಳು ಅಷ್ಟು ಪ್ರಾಮಾಣಿಕರು, ಅಷ್ಟು ಗಟ್ಟಿಗೆ. ಈಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರು ತಾನು ಒಂದು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಬೇಕಾದ್ರೆ ಆ ರಾಜಕಾರಣಿಯ ಪ್ರಭಾವ ಇಲ್ಲದಿದ್ರೆ ಅವನು ಅಲ್ಲಿ ಇದೇ ಪೋಸ್ಟಿಂಗೇ ತಗೊಳಕ್ಕಾಗಲ್ಲ. ನಮಗೆ ಕಮಿಷನರ್ ಇಂಥ ಜಾಗದಲ್ಲಿ ಹೋಗಿ ನೀನು ಚಾರ್ಜ್ ತಗೊಳ್ಬೇಕು ಅಂತ ಹೇಳೋರು, DCPಗಳು ನಿನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಹೋಗ್ಬೇಕು, ನೀನು ಇಂಥ ಕಡೆ ಚಾರ್ಜ್ ತಗೊಳ್ಬೇಕು ಅಂತ ಹೇಳೋರು. ನಮ್ಗೆ ಆಶ್ಚರ್ಯ, ಸರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಹೋಗಿ ತಗೊಳ್ಬೇಕು ಅಂತ. ಈಗ ಆ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಈಗ ಆ ಭಾಗದ ಶಾಸಕ, ಆ ಭಾಗದ ಪ್ರಭಾವಿ ರಾಜಕಾರಣಿ ಹೇಳಿದ್ರೆ ಮಾತ್ರ ನಿಮ್ಗೆ ಆ ಜಾಗಕ್ಕೆ ಪೋಸ್ಟಿಂಗ್ ಹೋಗುತ್ತೆ. ಮತ್ತೆ ಅವನು ಆ ರಾಜಕಾರಣಿಯ ಗುಲಾಮನಾಗಿ ಕೆಲಸ ಮಾಡಬೇಕಾ, ಜನಸೇವಕನಾಗಿ ಕೆಲಸ ಮಾಡಬೇಕಾ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಆವಾಗ ಏನು ಮಾಡೋರು, ನಾವು ಹೇಳಿದ್ರೆ ನಾವು ತುಂಬ ಕೊಚ್ಕೊಳ್ತಾ ಇದ್ದೀವಿ, ಜಂಬ ಕೊಚ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಶಾಸಕ ಅಥವಾ ಮಂತ್ರಿ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿರೋ ಕಾಲಘಟ್ಟದಲ್ಲಿ ಶಾಸಕ ಮಂತ್ರಿ ಸಬ್ ಇನ್ಸ್ಪೆಕ್ಟರ್ ಮೂಡಿ ಆಗಿದೆ, ಮಾತಾಡ್ಬೋದಾ ಅಂತ ಕೇಳೋರು. ಈಗ ಬಾರೆ ನನ್ನ ಮನೆಗೆ ಅಂತ ಕರೀತಾನ ನಾವು ಹೋಗಿ ಅವನ ಮನೆ ಬಾಗಿಲಲ್ಲಿ ನಿಂತ್ಕೋಬೇಕು. ವ್ಯವಸ್ಥೆ ಬದಲಾಗಿದೆ. ವ್ಯವಸ್ಥೆ ಅಲ್ಲ, ಅಧಿಕಾರಿಗಳು ಗಟ್ಟಿ ಇಲ್ಲ. ಮೇಲಧಿಕಾರಿಗಳು ಗಟ್ಟಿ ಆದ್ರೆ ರಾಜಕೀಯ ಒತ್ತಡದಿಂದ ಯಾರು ಒಂದು ಜಾಗಕ್ಕೆ ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ, ರಾಜಕೀಯ ಒತ್ತಡದಿಂದ ಅವನು ರಾಜಕಾರಣಿಗಳ ಗುಲಾಮನಾಗಿರಬೇಕು. ಆ ಪದ್ಧತಿ ಹೋಗೋ ತನಕ ಪೊಲೀಸ್ ವ್ಯವಸ್ಥೆ ಗಟ್ಟಿಯಾಗಲ್ಲ.